ಎಲ್ಲದಕ್ಕೂ ಗುರುನೇ ಕಾರಣ. ಮನಿಯೊಳಗೆ ರೊಟ್ಟಿ ಮಾಡಾಕ ಬರೋದಿಲ್ಲ ನಿಮಗಂದ್ರ ರೊಟ್ಟಿ ಮಾಡಾಕ ಏನಾರ ಹೇಳಿಕೊಟ್ರು ಅಂದ್ರ ರೊಟ್ಟಿ ಕಲಿಸಿದ ಗುರು ಯಾರು ಹೇಳಿಕೊಟ್ಟಿರ್ತಾರ ಅವ್ರ. ಮತ್ತೆ ಪಲ್ಯ ಮಾಡಾಕ ಬರೋದಿಲ್ಲ ನಿಮ್ಗಂದ್ರ ಪಲ್ಯ ಮಾಡೋದನ್ನ ಹೇಳಿಕೊಟ್ರು ಅಂದ್ರೆ ನೀವ್ ಅಂತೀರಿ ನನಗೆ ಪಲ್ಯನೂ ಬರ್ತಿದ್ದಿಲ್ಲ, ರೊಟ್ಟಿನೂ ಬರ್ತಿದ್ದಿಲ್ಲ, ನನಗೆ ಕಲಿಸಿದವ್ರು ಇವರ ಅಂತೀರಿ ಇಲ್ಲ. ಹಾಗಾದ್ರೆ ಎಲ್ಲದಕ್ಕೂ ಒಬ್ಬರು ಗುರುಗಳು ಬೇಕು. ಈಗ ನಿಮ್ಗೆ ಒಟ್ಟ ಗಾಡಿ ಹೊಡ್ಯಾಕ ಬರೋದಿಲ್ಲ ಅಂತ ತಿಳಿದ್ರಿ, ಕಾರ್ ಗಾಡಿ ಯಾರು ಒಬ್ರು ಕಾರ್ ಗಾಡಿ ಕಲಿಸಿದ್ರೆ ನೀವು ಅಂತೀರಿ ನೋಡ್ರಿ ನನಗೆ ಕಾರ್ ಕಲಿಸಿದ ಗುರು ಅಪ್ಪವ ಅಂತೀರಿಲ್ಲ. ಕಾಮನ್ ವರ್ಡ್ ಬಳಕೆ ಮಾಡಿ ಏನ ಯಾರ ಮಾತು ಕೇಳಂಗಿಲ್ಲ. ನಾನು ಡಿಗ್ರಿ ಮಾಡೀನಿ, ಅರೆ ಬಾಪ್ರೆ ನೀ ಡಿಗ್ರಿ ಅರ ಮಾಡು PhD ಅರ ಮಾಡು. ಡಿಗ್ರಿ ಮಾಡಿನಂದ್ರೆ ನಾ ಇನ್ನೊಬ್ಬರ ಕೈಯಾಗ ಹೋಗಿ ಇನ್ನೊಬ್ಬರ ಕಡೆಯಿಂದ ಕೇಳಿ ನಾನು ಕಲಿತೆ ಅಂದ್ರ ನನಗೆ ಮರ್ಯಾದೆ ಪ್ರಶ್ನೆ ಅನ್ನೋ ಮಂದಿ ಐತಿ. ಏನಂತಾರೆ ಎಲ್ಲರೂ ಒಬ್ಬ ಹೆಣ್ಮಗಳು ಡಿಗ್ರಿ ಮಾಡಿದ್ಲು ಅಥವಾ PhD ಮಾಡಿದ್ಲು ಅಂದ್ರೆ ರೊಟ್ಟಿ ಮಾಡೋದು ಕಲ್ಸಾಕ್ ಹೋದ್ರೆ ಯಾಕ ನಾ ಡಿಗ್ರಿ ಮಾಡಿ ಹೋಗ್ಬೇಡ ಅಕ್ಕಿ ಕೈಯಾಗ ಕಲ್ತ್ ನಾ ಸಣ್ಣ ಅಕ್ಕಿ ಆಗ್ಲೇನೋ ಅನ್ನೋ ಮಂದಿ ಐತಿ. ಒಬ್ಬ ಹೆಣ್ಮಗಳು ಹಿಂಗಾಯ್ತು ಕಲಿಯವ ಕಲಿ ಅಂದ್ರೆ ಕಲಿಯಂಗಿಲ್ಲ ಅಂತ ಏನ್ ಮಾಡ್ತೀವಿ? ಯಾಕ ಓದಿಲ್ಲ ಅನ್ನ ಏನು ಅಕ್ಷರ ಜ್ಞಾನ ಇಲ್ಲ ನನಗ ಹೋಗ್ತೀನಿ ಏನ್ ಮಾಡ್ಬೇಕು ಹೇಳು, ಅಡಿಗೆ ಮಾಡೋದೇನು ಬರೋದಿಲ್ಲ ನನಗ ಬರ್ತೈತಿ. ಆದ್ರೂ ಓದಿಗಿಂತ ಅನುಭವ ಇದ್ದವ್ರ ಕಡೆ ಕಲಿಯೋದು ಬಹಳ ಮುಖ್ಯ. ಓದುವುದಕ್ಕಿಂತ ಅನುಭವವನ್ನ ಯಾರು ಕಲಿಸ್ಕೊಡ್ತಾರ ಅದು ಬಹಳ ಮುಖ್ಯ. ನಾನು ಓದಿನ ಬಾ ಅನ್ನುವಂತ ದುರಹಂಕಾರದಾಗ ಆ ಹೆಣ್ಮಗಳಂದು ಯಾಕ ಅಡಿಗೆ ಮಾಡಕ್ ಬರೋದಿಲ್ಲ ಅನ್ಕೊಂಡ್ರಿ. ನಾಳೆ ಹೊಕ್ಕಿನಂದಾಕೆ ಪಾಕಶಾಸ್ತ್ರದ ಅಂಗಡಿಗೆ ಹೋದಾಕಿ ಅಡಿಗೆ ಮಾಡೋ ಪುಸ್ತಕ ತರಕ್ ಹೋದಾಕಿ. ಅಡಿಗೆ ಪುಸ್ತಕಗಳು ಎಲ್ಲವೂ ಸಿಗ್ತಾವೆ. ಪಾಕಶಾಸ್ತ್ರ ಮಾಡುವ ವಿಧಾನ ಅಂತ ಒಂದು ಪುಸ್ತಕ ಸಿಗತೈತಿ ನೋಡ್ರಿ. ಅಡಿಗೆ ಮಾಡುವ ವಿಧಾನ ಅಂತ ಒಂದು ಪುಸ್ತಕ ಸಿಗತೈತಿ. ನಿಮಗೆ ಬೇಕಾದ್ರೆ ಯಾರಿಗೆ ಬರೋದಿಲ್ಲ ಹೋಗಿ ತಗೊಂಡು ಬರ್ರಿ. ತಗೊಂಡು ಬಂದು ಯಾರ ಮೇಲೆಯೂ ಪ್ರಯೋಗ ಮಾಡ್ಬೇಡ್ರಿ ದಯವಿಟ್ಟು. ನೀವ ಮಾಡಿಕೊಂಡು ನೀವ ಆ ಹೆಣ್ಮಗಳು ಹೋದಾಕೆ ಒಂದು ಪುಸ್ತಕ ತಗೊಂಡು ಬಂದು ಅಡಿಗೆ ಮಾಡುವ ವಿಧಾನ ಅಂತ ಒಂದು ತಗೊಂಡ ಮೇಲೆ ಕೆಳಗಡೆ ನಂಬರ್ 2 ಅದನ್ನ ಸಾಣಿಸಿ ಸಾಣಿಸಿ ನಂಬರ್ 3 ಅದನ್ನ ರೌಂಡ್ ಆಗಿ ವಡ್ಡಿ ಕಟ್ಟ್ರಿ ಅಂತ ಬರ್ದಿರ್ತದ. ಕಟ್ಟಿಲ್ದ ಹಾಕಿ ಕಟ್ಟಿ ಆದ್ಮೇಲೆ ನಂಬರ್ 4 ಏನು ನೀವು ಅದನ್ನ ಮಾಡ್ತೀರಿ. ನಿಮ್ಮ ಮನೆಯ ಪುಸ್ತಕದ ಒಂದು ಸ್ವಲ್ಪ ನೀರು ಹಾಕ್ರಿ, ಹಾಕಿ ನಂಬರ್ 5 ಕಲಸ್ರಿ ಅಂತ ಕಲಿಸಿ ಆದ್ಮೇಲೆ ನಂಬರ್ 6 ಚರ 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 ನಾಡ್ರಿ. ಆಕೆ ಚರ ಚರ ಅನ್ನೋದು ಗೊತ್ತಿಲ್ಲ. ಬಾಯಲ್ಲಿ ಚರ ಚರ ಅಂತಿದ್ಲು, ಹಿಂಗೆ ನಾಡ್ತಿದ್ಲ. ನಾದಿ ಆದ್ಮೇಲೆ ನಂಬರ್ 7 1 ಗಂಟೆ ಇಡ್ರಿ ಅಂತ ಬರ್ದಿತ್ತು. ಏನ್ ಬರ್ದಿತ್ತು? ನಾದಿತ್ತು ದೇವ್ರ ಮನೆಗೆ ಹೋತವ್ರು. ಗಂಟೆ ನೋಡಿಲ್ದು ಗಂಟಿನ ಇಲ್ಲ ಮನ್ಯಾಗ. ಮಗ್ಗಲ ಮನೆಗೆ ಹೋತು ಗಂಟೆ ಇಸ್ಕೊಂಬಂದು ಹಿಟ್ಟಿನ ಮ್ಯಾಗ ಒಂದು ಗಂಟೆ ಇಟ್ಕೊಂಡು ಕುಂತಿತ್ತು. ಎಲ್ಲರ ಚಪಾತಿ ಬೇಕಂದ್ರೆ ಓದು ಮುಖ್ಯ ಅಲ್ಲ. ಚಪಾತಿಯನ್ನ ಮಾಡಬೇಕು ಅಂದ್ರೆ ಯಾರಿಗೆ ಅನುಭವ ಇರ್ತದೆ ಅವ್ರ ಕಡೆ ಕಲಿತ್ರೆ ಮಾತ್ರ ಎಲ್ಲದಕ್ಕೂ ಸಾಧ್ಯ ಆಗ್ತದೆ. 1 ಗಂಟೆ ಇಟ್ಲು ಚಪಾತಿ ಎಲ್ಲಕ್ಕೈತಿ ಹೇಳ್ರಿ. ಅದ್ರಾಗ ಆಟ ಬರ್ದಿತ್ತು 1 ಗಂಟೆ ಇಡಬೇಕು. ಗಂಟೆ ಇಡಬೇಕಂದ್ರೆ ಏನು? 1 ಗಂಟೆ ಹಿಟ್ಟನ್ನ ನಾದಿ ಇಟ್ರೆ ಮೃದುವಾಗಿ ಚಪಾತಿ ಚಲೋ ಆಕೈತೆ ಅಂತ ಅದ್ರಾಗ ಪೂರ್ತಿ ವಿವರ ಕೊಟ್ಟಿದ್ದಿಲ್ಲ. ಇವು ಪುಸ್ತಕದ ಹುಳ ಹಿಂಗ ಏಟು ಬರ್ದಿರ್ತಾವ. ಆಟ ಓದಿ ಮುಂದ ಪಾಠ ಮಾಡ್ತಿರ್ತಾರ. ಪರಿಪೂರ್ಣವಾದ ಜ್ಞಾನ ಅವರಿಗೆ ಬರೋದಿಲ್ಲ. ಎಷ್ಟು ನೋಡಿರ್ತಾರ ಅವರಿಗೆ ಯೋಚನೆ ಬಂದಷ್ಟ ವಿಚಾರ ಮಾಡ್ತಾರ. ಆ ಹೆಣ್ಮಗಳು ಬೆಳತಾನ ಅಲ್ಲ ರಾತ್ರಿ ಅಲ್ಲ 4 ದಿನ ಇಟ್ಕೊಂಡು ಕುಂತ್ರು ಚಪಾತಿ ಆಗಲ್ಲ. ಗಂಟೆನ ಕರಗ್ತೈತೆ ಅದ್ರ ಮೇಲೆ. ತಿಳುವಳಿಕೆಗಿಂತ ಜ್ಞಾನಕ್ಕಿಂತ ತಿಳುವಳಿಕೆ ಮುಖ್ಯ. ಅದಕ್ಕೆ ಜ್ಞಾನ ಬೇಕು ಅಂದ್ರೆ ಗುರುವಿನ ಸೇವಾ ಮಾಡಬೇಕು ಅಂತಾರ.
ಗುರು ಸೇವೆಯನ್ನು ಮಾಡು. ಗುರುವಿನ ಸೇವಾ ಮಾಡೋದನ್ನ ಕಲಿಸಿಕೊಡು. ಯಾರೇ ನಿನಗೆ ಒಂದು ಅಕ್ಷರವನ್ನು ಬೋಧನೆ ಮಾಡಿದ್ರು ಸಹಿತ ನಿನ್ನ ಪಾಲಿಗೆ ಅವರು ಗುರುಗಳೇ. ಅದಕ್ಕೆ ಗುರುವಿನ ಸೇವಾ ಮಾಡಿದ್ರೆ ಎರಡೂ ಜ್ಞಾನಗಳು ಲಾಭ ಆಗ್ತವೆ. ಒಂದು ವ್ಯಾವಹಾರಿಕ ಜ್ಞಾನ, ಮತ್ತೊಂದು ಆತ್ಮಜ್ಞಾನ. ಆತ್ಮಜ್ಞಾನ ಭಗವಂತನತ್ತ ಕರ್ಕೊಂಡು ಹೋಗ್ತದೆ. ವ್ಯಾವಹಾರಿಕ ಜ್ಞಾನ ಬದುಕನ್ನ ಹೇಗೆ ಕಲ್ಕೊಳ್ಬೇಕು ಅಥವಾ ಹೇಗೆ ನಡೆಸಬೇಕು ಅನ್ನೋದನ್ನ ಕಲಿಸ್ತದೆ. ಎರಡೂ ಜ್ಞಾನಗಳು ನಮ್ಗೆ ಬೇಕು. ಅದಕ್ಕೆ ಈ ಎರಡೂ ಜ್ಞಾನಗಳು ನಿಮಗೆ ದೊರೀಬೇಕು ಅಂದ್ರೆ ನಾವು ಗುರುವಿನ ಸೇವೆಯನ್ನು ಮಾಡಬೇಕು ಅಂತ ಮುಕ್ತಾಯಕ್ಕ ಹೇಳಿಕೊಡ್ತಾಳ. ನಾನು ಹೇಳೋ ಮಾತಲ್ಲಿದು ಮುಕ್ತಾಯಕ್ಕನ ಮಾತು. ಅದಕ್ಕೆ ಮುಪ್ಪಿನಗೆ ಭೋಗ ಭಾಗ್ಯವೂ ಬೇಡ, ಎನಗೆ ಜಪ ತಪವೂ ಬೇಡ, ನಿಮ್ಮ ತೊತ್ತು ಸೇವೆಯ ನಿತ್ಯವಾಗಲೈ ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡ್ತಾರಂತವ್ರು ಭಗವಂತರಲ್ಲಿ. ನಿಮ್ಮ ಸೇವಾನ ನನಗೆ ನಿತ್ಯ ಇರಬೇಕೆ ಹೊರತಾಗಿ ನನಗೆ ಜಪ ಬೇಡ, ತಪ ಬೇಡ, ಭೋಗ ಬೇಡ, ಭೋಗ್ಯ ಯೋಗ ಬೇಡ, ಏನು ಬೇಡ. ನನಗೆ ಒಳ್ಳೆ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ಭಗವಂತನಲ್ಲಿ ನಾನು ಕೇಳೋದಿಲ್ಲ. ಜಪ ಮಾಡಿ ಜನರನ್ನ ಒಲಿಸ್ಕೊಳ್ಬೇಕು, ತಪ ಮಾಡಿ ನಾನು ಜನರನ್ನ ಒಲಿಸ್ಕೊಳ್ಬೇಕು ಅನ್ನೋದು ನನಗೆ ಬೇಡ. ನನಗೆ ಬೇಕಾದದ್ದೇನೆಂದ್ರೆ ಕೇವಲ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯವನ್ನ ಪ್ರತಿನಿತ್ಯ ಕೊಟ್ಟರು ಸಾಕು ಭಗವಂತ ಅಂತ ಮುಪ್ಪಿನ ಷಡಕ್ಷರಿ ಅವರು ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾರಂತೆ. ಅದಕ್ಕಂತಾರವರು ಎನಗೆ ಭೋಗ ಭಾಗ್ಯವೂ ಬೇಡ, ಜಪವು ತಪವೂ ಬೇಡ, ನಿಮ್ಮ ತೊತ್ತು ಸೇವೆಯನ್ನ ನಿತ್ಯವಾಗಲೈ ಎನಗೆ ಅಂತಾರವರು. ನಿಮ್ಮ ಸೇವೆ ಒಂದಿದ್ದರೆ ಸಾಕು ನನಗಂತಾರವರು. ನಮ್ಮಲ್ಲಿ ಬರಬೇಕಾ ಭಾವ, ಸೇವಾ ಮಾಡುವ ಮನೋಭಾವ ಬರಬೇಕು. ಜಂಗಮರ ಯೋಗಿಗಳ ಗುರುಗಳ ಸೇವಾ ಮನೋಭಾವ ನಮ್ಮಲ್ಲಿ ಮೂಡಿತು ಅಂದ್ರೆ ಆ ಸೇವೆ ನಮ್ಮನ್ನು ಬಹಳ ಎತ್ತರಕ್ಕೆ ಹೋಗ್ತದೆ. ಅದಕ್ಕೆ ಹೇಳ್ತಾರ, ಯಾರ ಗುಲಾಮ ಆಗ್ಬೇಕು ನೀನು? ರಾಜಕಾರಣಿಯ ಗುಲಾಮನಾಗಬೇಡ, ಶ್ರೀಮಂತನ ಗುಲಾಮನಾಗಬೇಡ, ಊರಲ್ಲಿ ಸಾಹುಕಾರದಾನಂದ ಅವನ ಗುಲಾಮನಾಗಬೇಡ, ಅಧಿಕಾರಿಗಳ ಗುಲಾಮನಾಗಬೇಡ. ಅವ್ರು ಹೇಳ್ತಾರ ದಾಸರು, ನೀನು ಯಾರ ಗುಲಾಮನಾಗಕ್ಕೆ ಹೋಗಬೇಡ, ನೀನು ಆಗುವುದಾದರೆ ಆಗು ಗುಲಾಮ, ಅದು ಗುರುವಿನ ಗುಲಾಮ ಆಗುವಂತಾರ ದಾಸರು. ಶ್ರೀಮಂತನ ಗುಲಾಮ ಆದ್ರೆ ಏನೂ ಸಿಗೋದಿಲ್ಲ. ಗುರುವಿನ ಗುಲಾಮ ನೀನಾದಿ ಅಂದ್ರೆ ಗುರು ನಿನ್ನನ್ನ ಹಾರೈಸ್ತಾನೆ, ಗುರು ನಿನ್ನನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನ, ಗುರು ನಿನ್ನನ್ನ ತನ್ನ ಸ್ಥಾನದವರೆಗೂ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾನ. ಈ ಭೂಮಿಯ ಮೇಲೆ ಗುರು ಮಾತ್ರ ಶಿಷ್ಯನ ಏಳಿಗೆಯನ್ನು ಬಯಸ್ತಾನೆ ಹೊರತಾಗಿ ಅವನ ಏಳಿಗೆಗೆ ಕುಂಠಿತವನ್ನ ಎಂದೂ ಮಾಡೋದಿಲ್ಲ. ಗುರು ನನಗಿಂತ ಶ್ರೇಷ್ಠ ಆಗಲಿ ನನ್ನ ಶಿಷ್ಯ ಅನ್ನುವಂಥ ಭಾವ ಬರೋದು ಗುರುವಿನಲ್ಲಿ ಮಾತ್ರ. ನನಗಿಂತ ಶ್ರೇಷ್ಠ ವ್ಯಕ್ತಿಯಾಗಲಿ ಅನ್ನುವಂಥ ಭಾವ ಬರೋದು ಗುರುವಿನಲ್ಲಿ ಮಾತ್ರ. ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿಕೊಂತ ಬರ್ತಾರೆ. ಅದಕ್ಕೆ ಗುರುವಿನ ಸೇವಾ ಮಾಡಕ್ಕೆ ಮಕ್ಕಳನ್ನ ಕಳಿಸಿಕೊಡಿ. ಎಲ್ಲಾದ್ರೂ ಗುರುಗಳು ಬಂದಾರಂದ್ರೆ ಅವ್ರು ಸೇವಾ ಮಾಡಿಸ್ರಿ. ಸೇವಾದೊಳಗೆ ದೊಡ್ಡ ಫಲ ಇದೆ, ಸೇವಾದೊಳಗೆ ದೊಡ್ಡ ಫಲ ಇದೆ. ಆ ಫಲ ದೊರೀಬೇಕು ಅಂದ್ರೆ ನಮ್ಮ ನಿಷ್ಠೆಯಿಂದ ನಂಬಿಕೆಯಿಂದ ಸೇವಾ ಮಾಡಬೇಕು. ಬೇಕಾದ್ರೆ ನಿಮ್ಗೆ ಸುಳ್ಳಲ್ಲ. ಈ ಮಠದಾಗ ಭಕ್ತಿಯಿಂದ ಗುರುಮಾಂತಜ್ಜನ ಮೇಲೆ ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಪ್ರತಿನಿತ್ಯ ನೀವು ನಂಬಿಕೆಯಿಂದ ಈ ಮಠದ ಅಂಗಳ ಕಸ ಹೊಡಿರಿ, ನಿಮ್ಮ ಬದುಕೇ ಬದಲಾಗ್ತದೆ. ನಂಬಿಕೆ. ನಾನು ಇಲ್ಲಿ ಕುಂತೀನಿಲ್ಲ. ನಾನು ಊರಾಗಿದ್ದಾಗ ಕೆಟ್ಟ ಉಡಾಳನ ನಂದ ಹೇಳಿಬಿಡ್ತೇನೆ, ಇನ್ನೊಬ್ರದ್ದು ಹೇಳಿದ್ರೆ ಅದಕ್ಕೆ. ನಾನು ಊರಾಗಿದ್ದಾಗ ದೊಡ್ಡ ಉಡಾಳ, ಯಾರ್ಯಾರ್ದು ಕೈ ಮುರಿತಿದ್ದೆ, ತಲೆ ಹೊಡಿತಿದ್ದೆ, ಎಲ್ಲ ಮಾಡ್ತಿದ್ದೆ. ಯವ್ವ ಇಂಥದ್ದು ಸ್ವಾಮಿಗೆ ನಾ ಅಂತೀರಿ ಅಂದ್ರೆ ಬ್ಯಾಡ ಅನ್ನೋದಿಲ್ಲ. ಊರಲ್ಲಿದ್ದರ ನಾ ಒಂದು ದಿನಾನು ಸಹಿತ ಶಾಲೆಯೊಳಗ ಒಂದು ದಿನಾನು ಮೈಕ್ ಮುಂದೆ ಮಾತಾಡಿಲ್ಲ. ನಾನು ಬೇಕಾದ್ರೆ ಈಗ ಹೋಗಿ ನಮ್ಮ ಊರಾಗ ಕೇಳಿ ಬರೀ, ಒಂದು ದಿನಾನು ಮಾತಾಡಿಲ್ಲ. ಒಂದು ದಿನಾನು ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಐತಿ ಅಂದ್ರ ಶಾಲೆಯೊಳಗ ಶಿಕ್ಷಕರು, ನಾನು 10ನೇ ಕ್ಲಾಸ್ ಮುಗಿಸಿಗಿಲ್ಲ ಊರಾಗ 2003ರಲ್ಲಿ 10ನೇ ಕ್ಲಾಸ್ ವರೆಗೂ ಸಹಿತ ಒಂದು ದಿನ ಮೈಕಿನ ಮುಂದೆ ಒಂದು ಭಾಷಣ ಮಾಡಿಲ್ಲ. ಶಾಲೆಯೊಳಗ PT ಟೀಚರ್ ಶಿಕ್ಷಕರೇನಾದ್ರು ಸ್ವಾಮಿ ನಿನ್ನ ಭಾಷಣ ಐತಿ ಅಂದ್ರೆ ಅವತ್ತು ನಾ ಶಾಲೆಗೆ ಹೋಗ್ತಿದ್ದೀನಿ, ಸೂಟಿ ಮಾಡಿಬಿಡ್ತೀನಿ. ಹಾಗಿದ್ದವನು
ನಾನು ಶಿವಯೋಗ ಮಂದಿರಕ್ಕೆ ಹೋದೆ. ಶಿವಯೋಗ ಮಂದಿರ, ಆ ಶಿವಯೋಗ ಮಂದಿರದೊಳಗೆ 2 ವರ್ಷ ಗದ್ದಿಗೆ ಸೇವಾ ಮಾಡಿದೆ. ನಾನು ಗದ್ದಿಗೆ ರುದ್ರಾಭಿಷೇಕ ಮಾಡಿದೆ. ಶಿವಯೋಗ ಮಂದಿರದೊಳಗೆ ಹೋಗಿ 2 ವರ್ಷ ಕುಮಾರಜ್ಜನ ಮೇಲೆ ನಂಬಿಕೆ ನಿಟ್ಟು ಯಾವಾಗ ಗದ್ದಿಗೆ ಸೇವಾ ಮಾಡಿದೆ, ಆ ಸೇವಾದ ಫಲವೇ ಇಂದು ಲಕ್ಷ ಲಕ್ಷ ಜನ ಇದ್ರು ಸಹಿತ ನಾ ಮಾತಾಡ್ತೀನಿ ಅಂದ್ರೆ ಅದು ಕುಮಾರೇಶನ ಗದ್ದಿಗೆ ಆಶೀರ್ವಾದ, ಕುಮಾರೇಶನ ಸ್ಥಳದ ಮಹಿಮೆ. ಈಗಲೂ ಸಹಿತ ಶಿವಯೋಗ ಮಂದಿರದಲ್ಲಿ ಕೇವಲ ಸ್ವಾಮಿಗಳನ್ನು ನಿರ್ಮಾಣ ಮಾಡುವಂತ ಕೇಂದ್ರ ಅಷ್ಟ ಅಲ್ಲ, ಈ ಸಾಮಾನ್ಯವಾಗಿ ಲೌಕಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತ ಶಾಲೆನೂ ಐತೆ. ಈಗಲೂ ಯಾವ ವಿದ್ಯಾರ್ಥಿ ನಾವೆಲ್ಲ ಒಳಗ ಗದ್ದಿಗೆ ಸೇವಾ ಮಾಡಿ